ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. Dear sisters and brothers in Christ Jesus, welcome you all to the episode of Bible in a Year. And today we will be reflecting on the book of Numbers, chapters 10, 11, book of Deuteronomy, chapters 9, 10, and book of Psalms, chapter 10 and 33. Yes, my dear friends, coming back to the book of Numbers, chapters 10 and 11, especially when we look into the context, we see the instructions coming from the Lord Yahweh to Moses about the two silver trumpets. Yes, and which were a great signal for movement of the people. Yes, especially on wars or festivals or any other important days. Yes, and here, especially the people of Israel started to move or leave Mount Sinai, and they were guided by the cloud of the Lord, and completely the guidance was from the Lord. And also they believed in the ark of the covenant, and they were led by the ark of the covenant into the land of the promise. Yes, and Moses here invites Hobah, his brother-in-law, to join the army, that is, join the journey. ಎಸ್, ಅದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಸಂಖ್ಯಾಕಾಂಡ ಅಧ್ಯಾಯ 10 ನಾವು ಗಮನಿಸುವಾಗ ಇಲ್ಲಿ ಇಲ್ಲಿ ವಿಶೇಷವಾಗಿ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಒಂದು ಮಾತನ್ನು ವಿಧಿಸುತ್ತಾರೆ. ಏಕೆಂದರೆ ನೀನು ಕೈಗೊಳ್ಳುವಂಥ ಆ 2 ಸಿಲ್ವರ್ ಟ್ರಂಪೆಟ್ಗಳನ್ನು, ವಿಶೇಷವಾಗಿ ಆ ಒಂದು ಕೊಳಲುಗಳನ್ನು ವಿಶೇಷವಾಗಿ ಅವರನ್ನು ಮುನ್ನಡೆಸಲು ಹಬ್ಬದ ಸಮಯದಲ್ಲಿ ಅಥವಾ ಯುದ್ಧದ ಸಮಯದಲ್ಲಿ, ಇನ್ನಿತರ ಸಮಯಗಳಲ್ಲಿ ಅವರಿಗೆ ದಾರಿ ಬೆಳಕಾಗಿ ಮುನ್ನಡೆಸಲು ಅದನ್ನು ಮಾರ್ಪಾಡು ಮಾಡುತ್ತಾರೆ. ಮಾತ್ರವಲ್ಲ, ವಿಶೇಷವಾಗಿ ಮಂಜೂಷವು ಅವರನ್ನು ಮುನ್ನಡೆಸುತ್ತದೆ. ದೇವದರ್ಶ ಗುಡಾರದಲ್ಲಿ ಇಟ್ಟಂಥ ಮಂಜೂಷ ಅವರಿಗೆ ದಾರಿದೀಪವಾಗುತ್ತದೆ. ಹೌದು ಪ್ರಿಯರೇ, ಅದೇ ರೀತಿ ಮೋಶೆ ಇಲ್ಲಿ ವಿಶೇಷವಾಗಿ ತಮ್ಮ ಸಹೋದರನಾದ ಒಬಾಬನನ್ನು ಕರೆದುಕೊಳ್ಳುತ್ತಾರೆ. ಅದೇ ರೀತಿ ಅಧ್ಯಾಯ 11 ನಾವು ಗಮನಿಸುವಾಗ, ಈ ಅಧ್ಯಾಯ 11ರಲ್ಲಿ ಮೋಶೆಗೆ ಜನರು ಅವರು ಪಡುವಂಥ ಕಷ್ಟ, ಯಾತನೆ, ಹಿಂಸೆಗಳ ಬಗ್ಗೆ ವಿವರಣೆ ಕೊಡುತ್ತಾರೆ. ಹೌದು, ಆದರೆ ವಿಶೇಷವಾಗಿ ಇಲ್ಲಿ ಮೋಶೆ ದೇವರಿಗೆ ಮೊರೆ ಇಡುತ್ತಾನೆ, ಇವರನ್ನು ಕ್ಷಮಿಸಿರಿ. ಇಲ್ಲಿ ಜನರು ಕೇಳ್ತಾರೆ, ನಮಗೆ ಈ ಮನ್ನ ಬೇಡ, ಮನ್ನ ನಮಗೆ ಒಂದು ರುಚಿಕರವಾದ ಆಹಾರವಲ್ಲ. ವಿ ಡೋಂಟ್ ವಾಂಟ್ ಮನ್ನ, ವಿ ವಾಂಟ್ ಮೀಟ್. We are very much displeased with manna. And people cry, and people explain about the hardships, the suffering, the pain and difficulties in the wilderness, in the journey. But Moses pleads to the Lord, Lord, do something for these people. They're about to kill me, or they're about to do something, do away with me. But God instructs Moses and makes him to appoint the 70 leaders to lead the Israelites into the promised land. ಹೌದು, ಇಲ್ಲಿ ಮೋಶೆ ವಿಶೇಷವಾಗಿ ಇನ್ನು 70 ಅಧಿಕಾರಿಗಳನ್ನು ಆ ಜನರಿಗೆ ನೇಮಿಸಿ, ಆ ಜನರನ್ನು ಎಲ್ಲ ರೀತಿಯ ಅವರ ತೊಂದರೆ ತೊಡಕುಗಳನ್ನು ಪರಿಹರಿಸಲು ಮತ್ತು ಅವರನ್ನು ವಾಗ್ದಾತ ನಾಡಿಗೆ ಕರೆದೊಯ್ಯಲು ಅವರನ್ನು 70 ಅಧಿಕಾರಿಗಳನ್ನು ಆರಿಸುತ್ತಾನೆ. ಅದೇ ರೀತಿ ನಾವು ಧರ್ಮೋಪದೇಶ ಕಂಡ ಅಧ್ಯಾಯ 9 ಹಾಗೂ 10 ನೋಡುವಾಗ ಇದರಲ್ಲಿ ನೋಡುತ್ತೇವೆ, ವಿಶೇಷವಾಗಿ ಇಲ್ಲಿ ಮೋಶೆ ಜನರಿಗೆ ಎಚ್ಚರಿಕೆಯನ್ನು ಕೊಡುತ್ತಾನೆ. ನೀವು ನಿಮ್ಮ ಒಂದು ಸ್ವಂತ ಅಧಿಕಾರದಿಂದ ಯಾವ ವಾಗ್ದಾತ ನಾಡಿಗೆ ಹೋಗುತ್ತಿಲ್ಲ. Moses warns the people and tells them, it's not because of your power, because of your righteousness, you are leading yourselves into the promised land. It's because of God's faithfulness. Yes, ದೇವರ ಆ ಒಂದು ಬಹಳವಾದ ಔದಾರ್ಯತೆಯಿಂದ, ಅವರ ವಿಶ್ವಾಸಾರ್ಹದ ಕಾರ್ಯದಿಂದ ಅವರು ವಾಗ್ದಾತ ನಾಡಿಗೆ ಹೆಜ್ಜೆ ಇಡುತ್ತಿದ್ದಾರೆ. ಹೌದು ಪ್ರಿಯರೇ, ವಿಶೇಷವಾಗಿ ಈ ಧರ್ಮೋಪದೇಶ ಕಾಂಡ 10ರಲ್ಲೂ ನಾವು ನೋಡುತ್ತೇವೆ, ದೇವರು ವಿಶೇಷವಾಗಿ ಮೋಶೆಗೆ ಕರೆ ನೀಡುತ್ತಾರೆ. ಇನ್ನೊಂದು ಕೆತ್ತನೆಯಲ್ಲಿ ಆ 10 ಆಜ್ಞೆಗಳನ್ನು ಕೆತ್ತಿಸು, ಇನ್ನೊಂದು 10 ಆಜ್ಞೆಗಳ ಬರ ಆಗಲಿ, ಅಡಿಬರ ಇರಲಿ. ಹೌದು,
Here Moses command, or the Lord Savior commands Moses to carve out all 10 commandments, to replace the broken one. Yes, and again the 10 commandments were carved out, and again stone tablet, and given to the people to follow them and to abide by the 10 commandments. ಹೌದು ಪ್ರಿಯರೇ, ಅದೇ ರೀತಿ ನಾವು ಕೀರ್ತನೆಗಳಲ್ಲಿ ಕೀರ್ತನೆ 10 ಗಮನಿಸುವಾಗ, ಕೀರ್ತನೆ 10 ಒಂದು ವಿಶೇಷವಾಗಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುವಂಥ ಕೀರ್ತನೆ. ದೇವರು ಮಾಡಿದ ಮಹಾ ಕಾರ್ಯಗಳಿಗಾಗಿ, ಉಪಕಾರ್ಯಗಳಿಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಕೀರ್ತನೆ ಇದೆ. ಎಸ್ಪೆಷಲಿ ಸಾಮ್ 10, ಹಿಯರ್ ಇಟ್ ಈಸ್ ದ ಸಾಮ್ ಆಫ್ ದ ಹಿಮ್ ಆಫ್ ಪ್ರೈಸಸ್ ಟು ದ ಲಾರ್ಡ್. ಹಿಯರ್ psalmist gives thanks to the Lord for his mighty deeds that he has done to the people. And coming to the Psalm 33, we see it's a psalm of, it's a hymn of praise. Yes, and praises about the sovereignty of the Lord, the sovereign power of the Lord. And especially here also we see the human frailty, but we see the God's mighty deeds towards the people or towards Israel. ಹೌದು ಪ್ರಿಯರೇ, ಆದ್ದರಿಂದ ಈ ಒಂದು ಸಂಚಿಕೆ ನಮಗೆ ಒಂದು ಪ್ರೀತಿಯ ಸಂಚಿಕೆಯಾಗಲಿ. ದೇವರು ನಮಗೆ ಕೊಟ್ಟಂಥ ವಿಶ್ವಾಸ, ವಾಗ್ದಾನದ ವಿಶ್ವಾಸ, ಹಾಗೂ ನಮ್ಮನ್ನು ಪುನಃ ವಾಗ್ದಾನ ನವೀಕರಿಸಿದಂಥ ವಿಶ್ವಾಸ, ಪಾವಿತ್ರತೆಯ ಒಂದು ಜೀವನ ನಮ್ಮದಾಗಲಿ. ಏಕೆಂದರೆ ಇಲ್ಲಿ ದೇವರು ಒಂದು ಪಾವಿತ್ರತೆ ಜೀವನ ಕೊಟ್ಟರು. ಗಾಡ್ ಗೇವ್ ದ ಲೈಫ್ ಆಫ್ ಫೇತ್ಫುಲ್ನೆಸ್, ಹೋಲಿನೆಸ್ ಆ್ಯಂಡ್ ಪ್ರಾವಿಷನ್ ಫಾರ್ ಆಲ್ ದ ನೀಡ್ಸ್ ಫಾರ್ ದೆಮ್. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಪ್ರಾರ್ಥಿಸೋಣ. ಈ ಸಂಚಿಕೆ ಪವಿತ್ರವಾದ ವಿಶ್ವಾಸದ ಪ್ರಾಮಾಣಿಕತೆಯ ಬದ್ಧತೆ ಸಂಚಿಕೆಯಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.